ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ಆಟೋ ಚಾಲಕರ ಪರವಾಗಿ ಆಟೋ ಚಾಲಕರು ಅನುಭವಿಸ್ತಾ ಇರುವಂತಹ ಸಮಸ್ಯೆಯ ಪರವಾಗಿ ನಟ ಧ್ರುವ ಸರ್ಜಾ ಧ್ವನಿಯನ್ನ ಎತ್ತಿದ್ದಾರೆ. ಧ್ರುವ ಸರ್ಜಾ ಸರ್ಕಾರಕ್ಕೆ ಮಾಡಿರುವಂತಹ ಮನವಿ ಏನು, ಈ ಎಲ್ಲ ವಿಚಾರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ರಾಜ್ಯದಲ್ಲಿ ಆಟೋ ಚಾಲಕರು LPG ಸಮಸ್ಯೆಯನ್ನ ಅನುಭವಿಸ್ತಾ ಇರೋದು ಕಳೆದ ಒಂದು ವಾರದಿಂದಲೂ ಕೂಡ ನಿರಂತರವಾಗಿ ಕೇಳಿ ಬರ್ತಾ ಇರುವಂತಹ ವಿಚಾರ. ಬದುಕನ್ನು ನಡೆಸೋದಕ್ಕಾಗ್ತಾ ಇಲ್ಲ, ಮಕ್ಕಳಿಗೆ ಊಟವನ್ನು ಕೊಡೋದಕ್ಕಾಗ್ತಾ ಇಲ್ಲ, ಮಕ್ಕಳಿಗೆ ಶೈಕ್ಷಣಿಕ ವರ್ಷ ಕೂಡ ಆರಂಭ ಆಗ್ತಾ ಇದೆ, ಫೀಸ್ ಕಟ್ಟಬೇಕು, ಅಡ್ಮಿಷನ್ ಮಾಡಬೇಕು, ಸಂಸಾರ ದೂಗಿಸಬೇಕು, ಎಲ್ಲ ವಿಚಾರಗಳನ್ನ ಸಮಸ್ಯೆಗಳನ್ನ ಆಟೋ ಚಾಲಕರು ಹೇಳ್ಕೊಂಡು ಬರ್ತಾನೆ ಇದ್ರು. ಆಟೋ LPG ಸಿಗದೆ ಯಲಹಂಕದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ, ವಿಜಯನಗರದಿಂದ ವಿದ್ಯಾರಣ್ಯಪುರದವರೆಗೂ ಕೂಡ ಕ್ಯೂ ನಿಲ್ಲುವಂತಹ ಚಿತ್ರಣ ಸಿಲಿಕಾನ್ ಸಿಟಿಯ ಅನೇಕ ಭಾಗಗಳಲ್ಲಿ ಕಂಡು ಬರ್ತಾನೆ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದಾಗ ಆಹಾರ ಸಚಿವ ಮುನಿಯಪ್ಪ ಅವರು ಯಾವುದೇ ರೀತಿಯಾದಂತಹ LPG ಸಮಸ್ಯೆ ಇಲ್ಲ, ಅಂದ್ರೆ ಇಷ್ಟು ದಿನ ಆಟೋ ಚಾಲಕರು ಖಾಸಗಿ LPGಯ ಮೊರೆ ಹೋಗಿದ್ರು, ಅಲ್ಲಿ LPG ಸಿಗ್ತಾ ಇಲ್ಲ ಅಂತ ದಿಢೀರಂತ ಸರ್ಕಾರಿ ಸ್ವಾಮ್ಯದ ಕಂಪನಿಗಳ ಮೇಲೆ ದಿಢೀರಂತ LPGಗೆ ಬೇಡಿಕೆ ಹೆಚ್ಚಾಯಿತು. ಈ ಕಾರಣದಿಂದ ಕ್ಯೂಗಳು ಕಂಡು ಬರ್ತಾ ಇದೆ, ಯಾವುದೇ ರೀತಿಯ ಅಭಾವ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಅಸಲಿಗೆ ಬೆಂಗಳೂರಿನಲ್ಲಿ ಜೊತೆಗೆ ಬೇರೆ ರಾಜ್ಯದ ಬೇರೆ ಭಾಗದಲ್ಲಿ ಆಟೋ LPGಗೋಸ್ಕರ ಕ್ಯೂ ನಿಂತಹ ಚಿತ್ರಣ ಅನೇಕ ಕಡೆಗಳಲ್ಲಿ ಕಂಡು ಬರ್ತಾನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ಧ್ರುವ ಸರ್ಜಾ ಈಗ ಒಂದು ಮನವಿಯನ್ನ ಮಾಡಿದ್ದಾರೆ, ಒಂದು ವಿಡಿಯೋವನ್ನ ಮಾಡಿ ಆಟೋ ಚಾಲಕರು ಅನುಭವಿಸ್ತಾ ಇರುವಂತಹ ಸಮಸ್ಯೆಯ ತುಣುಕನ್ನ ಆ ವಿಡಿಯೋದಲ್ಲಿ ಚಿತ್ರೀಕರಿಸಿದ್ದಾರೆ. ಆ ವಿಡಿಯೋವನ್ನ ಮಾಡಿ ಅವರೇ ಖುದ್ದು ಅಪ್ಲೋಡ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಒಂದು ಮನವಿಯನ್ನ ಮಾಡಿದ್ದಾರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಯಾವುದೇ ಪಕ್ಷದ ಬಗ್ಗೆ ನಾನು ಮಾತಾಡಲ್ಲ, ಆದ್ರೆ ಎಲ್ಲರೂ ಕೂಡ ಹಿರಿಯರಿದ್ದೀರಿ, ಎಲ್ಲರೂ ಕೂಡ ತಿಳಿದುಕೊಂಡವರಿದ್ದೀರಿ. ಆಟೋ ಚಾಲಕರು ಸಾರ್ವಜನಿಕವಾಗಿ ಸೇವೆಯನ್ನು ಕೊಡ್ತಾ ಇರುವವರು, ಆಟೋ ಚಾಲಕರ ಕೊಡುಗೆ ಸಮಾಜಕ್ಕೆ ಬಹಳ ಇದೆ. ಆದ್ರೆ ಈಗ ಆಟೋ LPG ಸಿಗದೆ ಅವರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂತಹ ರಾಜಕಾರಣಿಗಳು ಅವರಿಗೆ ಈ ಸಮಸ್ಯೆಯನ್ನ, ಈ ಬಿಕ್ಕಟ್ಟಿನಿಂದ ಹೊರಬರೋದಕ್ಕೆ ಅವರಿಗೆ ಹೆಲ್ಪ್ ಮಾಡಬೇಕು ಅನ್ನುವಂತಹ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಧ್ರುವ ಸರ್ಜಾ. ಆಟೋ ಚಾಲಕರು ನಮ್ಮ ದೇಶದ ಬೆನ್ನೆಲುಬು. ಅವರು ದಿನ ದುಡಿಯೋದು ತಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಸಾರ್ವಜನಿಕವಾಗಿಯೂ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರು ತಮ್ಮ ಕುಟುಂಬ ಸಾಕಕ್ಕೂ ಭಾರಿ ಕಷ್ಟದ ಪರಿಸ್ಥಿತಿಯಲ್ಲಿ, ಯಾಕೆಂದ್ರೆ ಎಲ್ಲೂ LPG ಗ್ಯಾಸ್ ಸಿಗ್ತಾ ಇಲ್ಲ, ಎಲ್ಲ ಕಡೆ ಆಟೋಗಳು ನಿಂತೋಗಿದೆ. ಇನ್ ಕೇಸ್ ಗ್ಯಾಸ್ ಸಿಕ್ಕಿದ್ರು 1-2 ರೇಟ್. ಇನ್ಯಾವಾಗ ಅವರು ಗ್ಯಾಸ್ ಹಾಕಿಸಿ ಬಾಡಿಗೆ ಹೊರತು ಹೆಂಡತಿ ಮಕ್ಕಳನ್ನ ಸಾಕ್ತಾರೆ. ನನ್ನ ಮನವಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ, ನಾವು ಆ ಪಕ್ಷ ಈ ಪಕ್ಷ ಅಂತ ಮಾತಾಡೋದು ಬೇಡ. ನೀವೆಲ್ಲ ಹಿರಿಯರಿದ್ದೀರಿ, ತಿಳಿದವರಿದ್ದೀರಿ, ಇದನ್ನು ಆದಷ್ಟು ಬೇಗ ಬಗೆಹರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್. ಆಟೋ ಚಾಲಕರ ಪರವಾಗಿ ಧ್ವನಿಯನ್ನ ಎತ್ತಿರೋದಕ್ಕೆ ಧ್ರುವ ಸರ್ಜಾ ಅವರಿಗೆ ಆಟೋ ಸಂಘಟನೆಗಳು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವೆ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಹುತೇಕರು ಒಂದು 10 ರೂಪಾಯಿ 20 ರೂಪಾಯಿ ಚಾಲಕರು ಜಾಸ್ತಿ ತಗೊಂಡ್ರೆ ಬೈತಾ ಇರ್ತಾರೆ. ಆದ್ರೆ ಈಗ ನಮ್ಮ ಪರವಾಗಿ ಧ್ವನಿ ಎತ್ತಿದಿರಲ್ಲ ಅಂತ ಹೇಳಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಬಹುತೇಕ ಕಡೆಯಲ್ಲಿ ಅನೌಪಚಾರಿಕವಾಗಿ ದರ ಏರಿಕೆ ಕೂಡ ಆಗಿದೆ. ಅಂದ್ರೆ ಆಟೋ ಚಾಲಕರೇ ಒಂದು ಆಟೋಗಳ ಒಳಗಡೆ ಒಂದು ಸ್ಟಿಕ್ಕರ್ ಹಾಕೊಂಡು ಅಥವಾ ಚಿಕ್ಕದಾಗಿ ಒಂದು ಕಾಗದದಲ್ಲಿ ಬರ್ಕೊಂಡು ನಮಗೆ LPG ಸಿಗ್ತಾ ಇಲ್ಲ, 10 ರೂಪಾಯಿ ಕೊಡಿ, 20 ರೂಪಾಯಿ ಜಾಸ್ತಿ ಕೊಡಿ ಅಂತ ಅವರೇ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ರು. ಕೆಲವು ಕಡೆಯಲ್ಲಿ ನೇರವಾಗಿ ಬಾಯಿ ಬಿಟ್ಟು ಕೇಳಿರುವಂಥದ್ದು ಕೂಡ ಇದೆ. ಆದರೆ ಜನಸಾಮಾನ್ಯರು ಆಟೋ ಚಾಲಕರ ಈ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೊಡಿ ಅಂದ್ರೆ ಕೇಳೋದಕ್ಕೆ ರೆಡಿ ಇಲ್ಲ, ನಾವು ಯಾಕೆ ಕೊಡಬೇಕು ಅಂತ ಉತ್ತರ ಕೊಡ್ತಾರೆ ಅನ್ನುವಂತಹ ಅಳಲನ್ನು ಕೂಡ ಆಟೋ ಚಾಲಕರು ತೋಡ್ಕೊಳ್ತಾ ಇದ್ರು. ಜನರು ಹೇಳೋದೇನಪ್ಪ ಅಂತಂದ್ರೆ ಬಹುತೇಕ ಕಡೆಯಲ್ಲಿ ನಾವು ಕರೆದಲ್ಲಿ ಆಟೋ ಚಾಲಕರು ಬರ್ತಾ ಇಲ್ಲ, ಮತ್ತು ನಾವು ಯಾಕೆ ಅವ್ರಿಗೆ ಜಾಸ್ತಿ ಕೊಡಬೇಕು ಅನ್ನೋ ಥರನೂ ಜನರು ಮಾತಾಡ್ತಾ ಇದ್ರು. ಸದ್ಯಕ್ಕಂತೂ ಆಟೋ ಚಾಲಕರ ಪರಿಸ್ಥಿತಿ ನಿಜಕ್ಕೂ ಕೂಡ LPG ಸಿಗದೆ ಪರದಾಟ ಅನುಭವಿಸುವಂತಾಗಿದೆ. LPG ಸಿಕ್ಕರೆ ಸಾಕಪ್ಪ ಅಂತ ಕೆಲವೊಂದು ಬಂಕ್ಗಳಲ್ಲಿ ಕೃತಕ ಅಭಾವವನ್ನು ಕೂಡ ಸೃಷ್ಟಿ ಮಾಡೋದ್ರಿಂದ ಅವ್ರಗಳ ಮೇಲೆ ನಿಗಾವನ್ನು ಇಡಿ ಅಂತ ಮನವಿಯನ್ನು ಕೂಡ ಆಟೋ ಚಾಲಕರು ಮಾಡಿರುವಂಥದ್ದು. ಜೊತೆಗೆ 135-140 ರೂಪಾಯಿ ಲೀಟರ್ ಆಟೋ LPG ದರ ಮಾಡಿರೋದ್ರಿಂದ ಆಟೋ LPG ಹಾಕಿಸ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇದೆ. ಬಾಡಿಗೆ ಹೊಡಿಯೋಕೆ ಆಗ್ತಾ ಇಲ್ಲ, ಅದ್ರ ಮಧ್ಯ ಲೀಟರ್ LPG ಎಲ್ಲ ಹಾಕಿಸ್ಕೊಳ್ಳೋದು. ಈ ಸಮಸ್ಯೆಗೂ ನಮಗೆ ಬಗೆಹರಿಸಿ ಅಂತ ಆಹಾರ ಸಚಿವ ಮುನಿಯಪ್ಪ ಅವ್ರನ್ನ ಬೇಡ್ಕೊಂಡಿದ್ರು, ಮನವಿ ಮಾಡ್ಕೊಂಡಿದ್ರು. ಶೀಘ್ರದಲ್ಲೇ ಕಂಪನಿ
ರಾಜಕಾರಣಿಗಳ ಜೊತೆ ಆ ಬಂಕ್ಗಳ ಮಾಲೀಕರ ಜೊತೆಗೆ ಒಂದು ಸಭೆಯನ್ನ ಮಾಡಿ ಇದಕ್ಕೆ ಒಂದು ಇತ್ಯರ್ಥ ಮಾಡ್ತೀನಿ ಅಂತ ಸಚಿವರು ಕೂಡ ಹೇಳಿದ್ರು. ಬಟ್ ಇದರ ಮಧ್ಯೆ ಈಗ ನಟ ಧ್ರುವ ಸರ್ಜಾ ಅವರು ಕೂಡ ರಾಜಕಾರಣಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಸಮಸ್ಯೆಯನ್ನ ಬಗೆಹರಿಸ್ಕೊಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡಿರುವಂತದ್ದು. ಈ ವಿಡಿಯೋ ಕೂಡ ದೊಡ್ಡ ಮಟ್ಟದಲ್ಲಿ ಹಲ್ಚಲ್ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.